ಇನ್ನು ಮುಂದೆ ಓದೋಣ. ಓದ್ರಿ. ತುತ್ತೂರಿ ಊದಿದಾಗೆಲ್ಲ ಆಹಾ ಎಂದುಕೊಂಡು ಕಾಳಗ, ಆರ್ಭಟ, ಸೇನಾಪತಿಗಳ ಗರ್ಜನೆ ಇವುಗಳನ್ನು ದೂರದಲ್ಲಿದ್ದರೂ ಮೂಸಿ ನೋಡಿ ತಿಳಿಯುವ ಇವುಗಳನ್ನು ದೂರದಲ್ಲಿದ್ದರೂ ಮೂಸಿ ನೋಡಿ ತಿಳ್ಕೊಳ್ಳೋದಂತ. ಆಮೇಲೆ ಗೊತ್ತಾಯ್ತಾ? ಅರ್ಥ ಆಗ್ತಿದ್ಯಾ ನಿಮಗೆ? ಸಮಸ್ಯೆ ಬರೋದಕ್ಕಿಂತ ಮುಂಚಿತವಾಗಿಯೇ ಯಾರಿಗೆ ಗೊತ್ತಾಗುತ್ತೆ ಅಂತಂದ್ರೆ ಕುದುರೆಗೆ ಗೊತ್ತಾಗ್ಬಿಡುತ್ತೆ. ಹಲ್ಲೆಲೂಯ. ಯುದ್ಧ ಬರ್ತಾ ಇದೆ ನನ್ನ ಹತ್ರ. ಏನ್ ಬರ್ತಿದ್ಯಂತೆ? ಇವತ್ತು ನನ್ನ ಮನೆಯಲ್ಲಿ ನಾನು ಒಂದು ಯುದ್ಧವನ್ನ ಎದುರಿಸಲಿಕ್ಕಿದ್ದೇನೆ. ಆ ವಾಸನೆ ನಿನ್ನ ಮೂಗಿಗೆ ಬರುತ್ತಂತೆ. ಹಲ್ಲೆಲೂಯ. ಫರೋಹನ ಕುದುರೆಗೆ ಇರುವಂತ ಒಂದು ಏನಂತಂದ್ರೆ ಗುಣ ಏನಂತಂದ್ರೆ ಸಮಸ್ಯೆ ದೂರದಲ್ಲಿ ಇರುವಾಗಲೇ ಅದು ಕಂಡು ಹಿಡಿಯುವಂತ ಸಾಮರ್ಥ್ಯ ಉಳ್ಳದಾಗಿದೆ. ಹಲ್ಲೆಲೂಯ. ಅದಾದ ಮೇಲೆ ಇನ್ನೊಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. 39, 19ನೇ ವಚನ ಓದಿ. 21ನೇ ವಚನ. ಅದು ತಗ್ಗಿನ ನೆಲವನ್ನು ಕೆರೆದು ತನ್ನ ಬಲಕ್ಕೆ ಹಿಗ್ಗಿ ಸನ್ನಾಹದ ಸೈನ್ಯವನ್ನು ಎದುರಿಸಲು ಹೋಗುವುದು. ಸಾಕು. ಅದು ತಗ್ಗಿನ ನೆಲವನ್ನು ಕೆರೆದು ತನ್ನ ಬಲಕ್ಕೆ ಹಿಗ್ಗಿ ಸನ್ನಾಹದ ಸೈನ್ಯವನ್ನು ಎದುರಿಸಲು ಹೋಗೋದು. ಅದೇನ್ ಮಾಡುತ್ತೆ ಅಂತಂದ್ರೆ ತನ್ನ ಕಾಲನ್ನ ಏನ್ ಮಾಡುತ್ತೆ ಅಂತಂದ್ರೆ ಕೆರೆಯುತ್ತದೆ. ನೋಡಿದ್ದೀರಾ ಯಾವಾಗಾದ್ರೂ ಕಾಲು ಕೆರೆದು ಬರೋಂತ ನೋಡಿದ್ದೀರಾ? ಅದೇನ್ ಮಾಡುತ್ತೆ ಅಂತಂದ್ರೆ ಯುದ್ಧ ಬರುತ್ತಾ ಬರ್ಲಿ ಬಿಡ ನೋಡ್ಬಿಡೋಣ ಅಂತೇಳಿ ಕಾಲು ಕೆದರಿ ಮುಂದೆ ಏನ್ ಮಾಡುತ್ತೆ ಅಂತಂದ್ರೆ ಯುದ್ಧಕ್ಕೋಸ್ಕರವಾಗಿ ನಿಲ್ಲುವಂಥದ್ದಾಗಿದೆ. ಆಮೇಲೆ ಸೋತು ಹೋದ ಕುದುರೆಗಳಲ್ಲ. ಯಾರಂತೆ ನೀವು? ಸೋತು ಹೋದ ಕುದುರೆಗಳಲ್ಲ. ಫರೋಹನ ಕುದುರೆಗಳು ಯಾವತ್ತಿಗೊಂದು ಸೋತು ಹೋಗ್ಲಿಲ್ಲ. ಏನಂತಂದ್ರೆ ದೇವರೇ ಆಜ್ಞಾಪಿಸಿದ. ಯಾವಾಗ? ಕೆಂಪು ಸಮುದ್ರ ಅಲ್ಲಿ. ಅದು ಏನಂತಂದ್ರೆ ಅವು ಸೋತೋಗ್ಲಿಲ್ಲ. ದೇವರು ಏನ್ ಮಾಡಿದ ಅಂತಂದ್ರೆ ಕೆಂಪು ಸಮುದ್ರನ ಇಬ್ಬಾಗ ಮಾಡಿದಾಗ ಅಲ್ಲಿ ಅದು ಒಳಗೆ ಇದಾಗ್ಬಿಡ್ತು. ಆದ್ರೆ ಅವು ಯುದ್ಧಕ್ಕಾಗಿ ನಿಂತಾಗ ಸೋತು ಹೋಗ್ಲಿ. ಎಂತ ಸಮಸ್ಯೆ ಬಂದ್ರು ಧೈರ್ಯವಾಗಿ ನಿಂತುಕೊಳ್ರಿ. ಧೈರ್ಯವಾಗಿ ನಿಂತುಕೊಳ್ರಿ. ನಿಮ್ಮಿಂದ ಅದನ್ನ ಎದುರಿಸಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನೀವು ಬಹಳ ಕಾಸ್ಟ್ಲಿ ಆದಂತ ಕುದುರೆಗಳಾಗಿದ್ದೀರಿ. ಆಮೇಲೆ ಇನ್ನೊಂದು ವಾಕ್ಯ ನಾವು ಓದ್ಕೊಳ್ಳೋಣ. ನೀವು ಯಾರು ಅಂತಂದ್ರೆ ಬಲವಾದಂತ ಆಹಾರವನ್ನು ತಿನ್ನುವಂತ ಕುದುರೆಗಳು. ಏನಂತೆ? ಫರೋಹನ ಕುದುರೆಗಳು ಬಂದು ಒಳ್ಳೆ ಆಹಾರವನ್ನ ತೆಗೆದುಕೊಳ್ಳುತ್ತದೆ. ಒಳ್ಳೆ ಆಹಾರ ಅಂತಂದ್ರೆ ಇಲ್ಲಿರೋಂಥ ಕುದುರೆಗಳ ತರ ಎಲ್ಲ ಪೇಪರು, ಹುಲ್ಲು ಆ ರೀತಿಯಾಗಿ ತಿನ್ನುವಂಥದ್ದಲ್ಲ. ಇದಕ್ಕೆ ಏನಂತಂದ್ರೆ ಸ್ಪೆಷಲ್ ಫುಡ್ ಅನ್ನ ಹಾಕಿರ್ತಾರೆ. ಏನ್ ಹಾಕಿರ್ತಾರೆ? ಸ್ಪೆಷಲ್ ಫುಡ್. ಸಾಮಾನ್ಯವಾದಂತ ಆಹಾರನ ಅಲ್ಲ. ಬೀದಿ ನಾಯಿಗೆ ಹಾಕೋ ಊಟ ಬೇರೆ ಅಲ್ಲ. ಆದ್ರೆ ಲ್ಯಾಬ್ ನಾಯಿಗೆ ಹಾಕುವಂತ ಊಟ ಬೇರೆ. ನಿಜನಾ ಇಲ್ವಾ? ಲ್ಯಾಬ್ ನಾಯಿಗೆ ಏನ್ ಮಾಡ್ತಾರೆ? ಒಳ್ಳೊಳ್ಳೆ ಊಟನ ಅಲ್ಲ, ಕಾಸ್ಟ್ಲಿ ಆದ ಊಟ ಕೊಡ್ತಾರೆ. ಅದೇ ತರನೇ ಇಲ್ಲಿ ಫರೋಹನ ಕುದುರೆಗೆ ಕಾಸ್ಟ್ಲಿ ಆದಂತ ಊಟ ಕೊಡ್ತಾರೆ. ಅವಾಗ ಮಾತ್ರನೇ ಅದು ಯುದ್ಧಕ್ಕೆ ಧೈರ್ಯವಾಗಿ ನಿಲ್ಲುತ್ತೆ. ಆಮೇಲೆ ಅದಕ್ಕೆ ಫರೋಹನ ಕುದುರೆನ ಒಂದು ವೇಳೆ ಹೊರಗೆ ಬಿಟ್ರು ಅಂದ್ರೆ ಸುಮ್ಮನೆ ಅಂದ್ರೆ ಅದು ಏನಂತಂದ್ರೆ ಆ ಸಾಮ್ರಾಜ್ಯನ ಬಿಟ್ಟು ಅದು ಹೊರಗೆ ಹೋದ್ರೂ ಹುಲ್ಲನ್ನಾದ್ರೂ ಪೇಪರನ್ನಾದ್ರೂ ಮೇಯ್ದಿಲ್ಲ. ಅದು ಯಾವುದನ್ನು ತಿನ್ನೋದಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಗೊತ್ತು ನಾನು ಇದನ್ನು ತಿನ್ನಬಾರ್ದು ಅಂತ ಹೇಳಿ. ಯಾಕೆಂದ್ರೆ ನಾನು ಯುದ್ಧಕ್ಕಾಗಿ ಸಿದ್ಧವಾಗಿರುವಂತ ಕುದುರೆ ನಾನು ಏನ್ ತಿನ್ಬೇಕು ಅಂತ ಅದಕ್ಕೆ ಗೊತ್ತು. ಹಲ್ಲೆಲೂಯ. ನೀವಿದ್ದೀರಾ? ಆದ್ರೆ ಇವತ್ತು ದೇವರ ಮಕ್ಕಳಾದಂಥ ನಮ್ಮನ್ನ ನೋಡಿ ಕರ್ತನೆ ಹೇಳ್ತಿದ್ದಾನೆ, ನೀನು ಯುದ್ಧಕ್ಕಾಗಿ ಸಿದ್ಧವಾಗಿರುವಂಥ ಕುದುರೆ. ಆದರೆ ನೀನು ಯಾವ ಊಟವನ್ನು ಮಾಡ್ತಾ ಇದೀಯಾ? ಇವತ್ತು ಪೇಪರ್ ತಿಂತಾ ಇದೆಯಾ? ಬಲಹೀನವಾದದ್ದು ಹುಲ್ಲು ತಿಂತಾ ಇದೆಯಾ? ಹಾಲು ಕುಡಿತಾ ಇದೆಯಾ? ಆದರೆ ದೇವರು ಏನು ಮಾಡ್ತಿದ್ದಾನೆ? ತನ್ನ ಸೇವಕರ ಮುಖಾಂತರವಾಗಿ ಪ್ರತಿ ವಾರ ನಿನಗೆ ಬೇಕಾದಂಥ ಬಲವಾದಂಥ ಆಹಾರವನ್ನ ಆತನು ಕೊಡುತ್ತಲೇ ಇದ್ದಾನೆ. ಹಲ್ಲೆಲೂಯ. ಕೊಡ್ತಾ ಇದ್ರೂ ಯುದ್ಧಕ್ಕಾಗಿ ಕಾಲು ಕೆರೆದು ನಿಲ್ತಾ ಇಲ್ಲ ಕುದುರೆ. ಏನಂತೆ? ಏನ್ ಮಾಡ್ತಿಲ್ಲ? ಯುದ್ಧ ಬರುವಾಗ ಆಹಾ ಅಂತಾನೆ ಹೇಳ್ತಾ ಇಲ್ಲ. ಅದೇ ಇವತ್ತು ದೇವರು ನಿಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ನಾನು ಎಷ್ಟು ಒಳ್ಳೆ ಆಹಾರವನ್ನ ನನಗೆ ಕೊಡ್ತಾ ಇದ್ದೇನೆ, ಬಲವಾದ ಆಹಾರ. ಬಟ್ ನೀನೇನ್ ಮಾಡ್ತಾ ಇದೀಯಾ? ಈ ಆಹಾರವನ್ನು ತಿಂದ್ಬಿಟ್ಟು ವಾರೆಲ್ಲ ಪೇಪರು, ಕಸ, ಕಡ್ಡಿ ಅದನ್ನು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಾ ರೀತಿಯ ನಾನಾ ಬೋಧನೆಗಳನ್ನ ಕೇಳಿ ಇದು ಚೆನ್ನಾಗಿದೆ,
ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಆ ರೀತಿಯಾಗಿ ಅಲ್ಲ. ಫರೋಹನ ಕುದುರೆಗಳು ಫರೋಹನ ಸಾಮ್ರಾಜ್ಯದಲ್ಲಿ ಕೊಡುವಂತ ಬಲವಾದಂತ ಆಹಾರವನ್ನು ಮಾತ್ರವೇ ಸೇವಿಸ್ತಿತ್ತಂತೆ. ಅದು ಬಿಟ್ಟು ಬೇರೆ ಯಾವ ಆಹಾರವನ್ನು ಕೊಟ್ಟರು ತ್ಯಜಿಸ್ತಾ ಇತ್ತು. ಹೇಗೆ ದಾನಿಯೇಲನು ಆ ರಾಜ ಬಂದು ಆ ವಿಗ್ರಹಕ್ಕೆ ನೈವೇದ್ಯವಾದಂಥ ಆಹಾರವನ್ನು ತಿನ್ಲಿಕ್ಕೆ ಹೇಳುವಾಗ ಅವನೇನು ಹೇಳ್ತಾನೆ ಅಂತಂದ್ರೆ, ನಾನು ಈ ಆಹಾರವನ್ನು ತಿನ್ನೋದಿಲ್ಲ ಅಂತ ಹೇಳ್ತಾನೆ. ನಾನು ಅದನ್ನು ಮುಟ್ಟೋದಿಲ್ಲ, ನಾನು ತಿನ್ನೋದಿಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಅವನು ಅಷ್ಟೊಂದು ಡೆಡಿಕೇಟ್ ಆಗಿ ಇರ್ತಾನೆ, ತನ್ನನ್ನು ಸಮರ್ಪಿಸಿಕೊಳ್ತಾನೆ. ಅದೇ ಥರನೇ ನಾವು ಇರಬೇಕು. ನಾವೇನು ಮಾಡಬೇಕು ಅಂತಂದ್ರೆ, ನಾವು ದೇವರ ಒಂದು ಯುದ್ಧ ರಂಗಕ್ಕಾಗಿ ದೇವರಿಗೋಸ್ಕರವಾಗಿ ಯುದ್ಧ ಮಾಡುವಂಥ ಕುದುರೆಗಳಾಗಿ ನಾವು ನಿಲ್ಲುವಾಗ ನಾವು ಹೇಗಿರ್ಬೇಕು ಈ ಲೋಕದಲ್ಲಿ ಅಂತಂದ್ರೆ, ಕಾಸ್ಟ್ಲಿ ಆದಂಥ ಆಹಾರವನ್ನು ಸೇವಿಸುವಂಥದ್ದಾಗಿರ್ಬೇಕು. ಹಲ್ಲೆಲೂಯಾ. ಕಾಸ್ಟ್ಲಿ ಆದಂಥ ಆಹಾರ ಅಂತಂದ್ರೆ ಇವತ್ತೇ ಹೋಗಿ ಮಶ್ರೂಮ್ ತರೋದಲ್ಲ, ಇವತ್ತೇ ಹೋಗಿ ಬಿರಿಯಾನಿ ತಿನ್ನೋದಲ್ಲ. ಕಾಸ್ಟ್ಲಿ ಆದಂಥ ಆಹಾರ ಅಂತಂದ್ರೆ ದೇವರ ವಾಕ್ಯದಲ್ಲಿರುವಂಥ ಪ್ರಕಟಣೆಗಳನ್ನ, ದೇವರ ಮಾತುಗಳನ್ನ ನಿಮ್ಮ ಹೃದಯದಲ್ಲಿ ನೀವು ಹಾಕುವಂಥದ್ದಾಗಿರ್ಬೇಕು. ಹಲ್ಲೆಲೂಯಾ. ಸಮಸ್ಯೆಗಳು ಬರ್ತಾ ಇರುವವರೆಗೂ, ಸಮುದ್ರ ಇರುವವರೆಗೂ, ಇನ್ನೊಂದ್ಸರಿ ಹೇಳಿ, ಚೆನ್ನಾಗಿ ಹೇಳ್ತಿದ್ರ, ಸಮುದ್ರ ಇರುವವರೆಗೂ ತಪ್ಪು ಹೇಳ್ತಾ ಇದ್ದೀರಾ, ಸರಿಯಾಗಿ ಹೇಳ್ರಿ. ಸಮುದ್ರ ಇರುವವರೆಗೂ ಅಲೆಗಳು ಬರ್ತಲೇ ಇರುತ್ತೆ. ಅಲೆಗಳನ್ನ ನಿಲ್ಸಕ್ಕಾಗುತ್ತಾ? ನಿಲ್ಸಕ್ಕಾಗಲ್ಲ. ಸಮುದ್ರ ಎದುರು ಬಿಡುತ್ತಾ? ಎಷ್ಟೇ ಪ್ರವಾಹ ಬಂದು ಸಮುದ್ರ ಎದುರು ಬಿಡುತ್ತಾ? ಹೋಗ್ಲಿ, ತನ್ನ ಪ್ಲೇಸಲ್ಲಿ ಬಿಟ್ಟು ಹೋಗ್ಬಿಡ್ತಾ? ಹೋಯ್ತಾ ಹೇಳು. ಈಗ ಅರಬ್ಬಿ ಸಮುದ್ರ ಇದೆ. ಅರಬ್ಬಿ ಸಮುದ್ರ ಎಷ್ಟು ಸಾರಿ ಅದೇ ಬಂದು ಪ್ರವಾಹ ಬಂದು, ಸುನಾಮಿಗಳು ಬಂದು, ಅಯ್ಯೋ ದೊಡ್ಡ ದೊಡ್ಡ ಅಲೆ ಬರ್ತಾ ಇದೆ, ನಾನು ಈ ಪ್ಲೇಸಲ್ಲಿ ಇರಲ್ಲ, ಓಡೋಗ್ಬಿಡ್ತಾ? ಯಾಕೆ ಓಡೋಗಿಲ್ಲ? ಏನೇ ಆಗಲಿ, ಎಷ್ಟೇ ಬರಲಿ, ಇಲ್ಲೇ ನಿಂತು ನಾನು ಫೇಸ್ ಮಾಡ್ತೇನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮನ್ನ ಆ ರೀತಿಯಾಗಿ ಆತನ ಇಟ್ಟಿದ್ದಾನೆ. ಎಷ್ಟೇ ದೊಡ್ಡ ಪ್ರವಾಹ, ಇವತ್ತು 2005ರಲ್ಲಿ ಬಂದಂಥ ಪ್ರವಾಹ, ದೊಡ್ಡ ಪ್ರವಾಹ, ಅದು ಸುನಾಮಿ ಬಂದಾಗ ವೇಲಂಗಣಿ ಚರ್ಚ್ ತುಂಬ ಹೈಟಲ್ಲಿರುತ್ತೆ. ಅಲ್ಲಿ ಇದ್ದಾಗ ಅದು ಬಡ್ದಿದೆ. ಎಷ್ಟೇ ದೊಡ್ಡ ಪ್ರವಾಹ ಬರಲಿ, ಅದಕ್ಕೆ ದೇವರ ವಾಕ್ಯದ ನೋಡ್ತೀವಿ, ದಾವೀದನು ಹೇಳ್ತಾರೆ, ಎಂಥ ಪ್ರವಾಹವೇ ಬಂದದ್ದು ನನ್ನನ್ನು ಅದು ಮುಳುಗಿಸಲಿಕ್ಕೆ ಸಾಧ್ಯತೆ ಇಲ್ಲ. ಹಲ್ಲೆಲೂಯಾ. ನಿಮಗೆ ವಿರುದ್ಧವಾಗಿ ಎಷ್ಟೇ ಹೋರಾಟಗಳು ಬರಲಿ, ನೀವು ಒಂದು ಅನ್ಕೊಳ್ಬೇಕು, ನನ್ನನ್ನು ಅದು ಮುಳುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಸಮುದ್ರವನ್ನು ಅದು ಎತ್ಕೊಂಡು ಹೋಗಿ ಬೇರೆ ಪ್ಲೇಸಲ್ಲಿ ಇಡ್ಲಿಕ್ಕೆ ಆಗಲ್ಲ. ಪ್ರವಾಹ ಇಡ್ಲಿಕ್ಕೆ ಸಾಧ್ಯನಾ? ಅಲೆಗಳು ಸಮುದ್ರನ ಎತ್ಕೊಂಡು ಹೋಗಿ ಬೇರೆ ಕಡೆ ಇರುತ್ತಾ? ಅಯ್ಯೋ, ಅಲೆನೇ ಶಾಂತವಾಗಬೇಕು. ಹಲ್ಲೆಲೂಯಾ. ಅಲೆನೇ ಶಾಂತವಾಗಬೇಕು. ಅಲೆ ಶಾಂತವಾಗಬೇಕು ಅಂತಂದ್ರೆ ನೀನು ಬಲವಾದ ಊಟ ತಿನ್ಬೇಕು. ನೀನು ಬಲವಾದ ಊಟ ತಿಂದಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಅಲೆಗೆ ಎದುರು ಬಿಡ್ತೀಯ. ಹಲ್ಲೆಲೂಯಾ. ಯಾವತ್ತಿಗೆ ಒಂದೇ ಹೇಳ್ತೇನೆ, ಕುದುರೆ, ಫರೋಹನ ಕುದುರೆ ಎಷ್ಟೇ ಏನಂತಂದ್ರೆ ರಾಜ್ಯಗಳು, ಎಷ್ಟೇ ಏನಂತಂದ್ರೆ ಯಾವುದೇ ಪ್ರಾಂತ್ಯದ ದೇಶದ ಕುದುರೆಗಳು ಅದರ ಮುಂದೆ ಬಂದು ನಿಂತರೂ ಅದಕ್ಕೆ ಒಂದು ಧೈರ್ಯ ಇದೆ. ಏನಂತಂದ್ರೆ, ನಾನು ಕಾಸ್ಟ್ಲಿ ಆದಂಥ ಆಹಾರವನ್ನು ನಾನು ತಿಂತಾ ಇದ್ದೇನೆ. ನಿಮಗೆ ಆ ಧೈರ್ಯ ಇದೆಯಾ? ನಿಮಗೆ ಆ ಭರವಸೆ ಇದೆಯಾ? ನೀವು ತಿನ್ನುವಂಥ ಆಹಾರ ಅಷ್ಟು ಏನಂತಂದ್ರೆ ಅಷ್ಟು ಡಮ್ಮಿಯಾಗಿ ನಾವು ಊಟ ಹಾಕ್ತಿದ್ದೀವಿ ಅದಕ್ಕೆ. ಹೌದಾ? ಅಷ್ಟು ಏನಂತಂದ್ರೆ ಬೆಲೆಯುಳ್ಳಂತ ಕ್ರಯವನ್ನು ಸಲ್ಲಿಸಂತ ಒಂದು ಊಟ ನಿಮಗೋಸ್ಕರವಾಗಿ ಸಿದ್ಧಪಡಿಸಿ ಬಂದಿರುತ್ತೆ. ಈ ಊಟ ಇಷ್ಟು ಪ್ರಕಟಣೆಗಳನ್ನ ನಿಮ್ಮ ಮುಂದೆ ತರಬೇಕಂದ್ರೆ ಸಾಮಾನ್ಯವಾಗಲ್ಲ ಅಲ್ವಾ? ಅದು ದೇವ ಸಂಪದ ಸಿದ್ಧವಾಗಿ ಬರುವಂಥದ್ದಲ್ಲ, ದೇವ್ರು ನಮಗೆ ಕೊಡುವಂಥ ಆಲೋಚನೆಗಳು. ಇದೆಲ್ಲ ರೆವಲ್ಯೂಷನ್ ಅನ್ನೋಂಥದ್ದು ಬಂದು ಈ ದೇವ್ರ ವಾಕ್ಯ ಓದೋದು ಬೇರೆ. ನೀವು ಡೈಲಿ ಓದ್ತಿರಲ್ಲ, ಈ ವಾಕ್ಯ ಬಂದು ಅಕ್ಕಿ ಏನಂತೆ ಅಷ್ಟಾ, ಡೈಲಿ ಓದ್ತಿರಲ್ಲ ವಾಕ್ಯ, ಅದು ಅಕ್ಕಿ. ಆದರೆ ನಾನು ಅದೇ ಅಕ್ಕಿನ ಬಿರಿಯಾನಿ ಮಾಡಿಕೊಡ್ತೀನಿ ನಿಮಗೆ ವಾರ ಅಲ್ವಾ? ಬಿರಿಯಾನಿ ತಿಂದರೆ ನಿಮಗೆ ಮಜಾ ಇರುತ್ತಾ? ಅಕ್ಕಿ ತಿಂದರೆ ಮಜಾ ಇರುತ್ತೆ. ಚೆನ್ನಾಗಿ ಹೇಳ್ರಿ ಅದನ್ನ. ಬಿರಿಯಾನಿ ತಿಂದರೆ ಮಜಾ ಇರುತ್ತೆ.
ಅಲ್ವಾ? ಅದೇ ಥರನೇ ನಿಮಗೆ ಬಲವುಳ್ಳಂಥ ಆಹಾರವನ್ನು ಆಗ್ತಾ ಇದೆ. ಆದರೆ ಶೋಧನೆಗಳು ಬರುವಾಗ ಯಾಕೆ ನೀವು ಹಾಗೆ ಬಿದ್ದು ಹೋಗ್ಬಿಡ್ತೀರಾ? ಇರುವಂಥ ಪ್ಲೇಸಲ್ಲಿ ನೀವು ಇರೋದೇ ಇಲ್ಲ. ಯಾಕೆ ಅಂತಂದರೆ ಕೇಳುವಂಥ ಸುವಾರ್ತೆಯಲ್ಲಿ ಸ್ಥಿರವಾಗಿ ನಿಲ್ಲಿಲ್ಲ. ಹಲ್ಲೆಲೂಯಾ. ಈ ಫರೋಹನ ಕುದುರೆ ಏನು ಮಾಡ್ತು ಅಂತಂದರೆ, ನಾನು ಬಹಳ ಕಾಸ್ಟ್ಲಿ ಅಂತ ತಿಳ್ಕೊಂಡು, ಎರಡನೇದಾಗಿ ಅದು ಗೊತ್ತಾಯಿತು ನಾನು ಯುದ್ಧಕ್ಕೋಸ್ಕರವಾಗೇ ರಾಜ ನನ್ನನ್ನು ನೇಮಿಸಿದ್ದಾನೆ. ಅದು ಮೈಂಡಿಗೆ ಅದು ಹೇಳ್ತು, ನನ್ನನ್ನು ರಾಜ ನಿಲ್ಲಿಸಿದ್ದಾನೆ ಅಂತಂದರೆ ಯುದ್ಧದ ದಿನಕ್ಕೋಸ್ಕರವಾಗಿ ನಿಲ್ಲಿಸಿದ್ದಾನೆ, ಯುದ್ಧ ಮಾಡಲಿಕ್ಕಾಗಿಯೇ ನಿಲ್ಲಿಸಿದ್ದಾನೆ. ಯುದ್ಧನೇ ಇಲ್ಲ ಕುದುರೆ ನಿನಗೆ, ನೀನು ಆರಾಮಾಗಿರುವಂಥ ಕಟ್ಟಿ ಹಾಕಿದ್ವಿ. ಏನು ಹೇಳಿದ್ದಾರೆ? ಈ ಲೋಕದಲ್ಲಿ ನಿಮ್ಮನ್ನು ಕಳಿಸ್ತಾ ಇದ್ದೇನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದಾಗಿ ನಾನು ಲೋಕವನ್ನು ಜಯಿಸಿದ್ದೇನೆ. ಆಮೇಲೆ ಹೇಳಿದನ ಇಲ್ವ? ಈಗ ಲೋಕದಲ್ಲಿ ಸಂಕಟ ಇದೆ, ಆದರೆ ನೀವು ಕುದುರೆಗಳಾಗಿ, ನೀವು ಜಯವನ್ನುವಂಥ ಕುದುರೆಗಳಾಗಿದ್ದೀರಿ. ಕರೆ ಬಲವಾದಂಥ ಆಹಾರವನ್ನು ನೀವು ತೆಗೆದುಕೊಳ್ಬೇಕು. ಎಲ್ಲರೂ ತಿನ್ನೋ ಆಹಾರ ಅಲ್ಲ. ಚೆನ್ನಾಗಿ ಮಾಡ್ತಾರೆ ದೇವರು ನಿಮ್ಮನ್ನು, ಹೋಗ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಅದೇ ವಾಕ್ಯ ಅಲ್ಲ ನಿಮಗೆ. ನೀವೇನಂತಂದರೆ ಆ ರೆವಲ್ಯೂಷನ್ ಒಟ್ಟಿಗೆ ಕಟ್ಟಲ್ಪಟ್ಟಂಥವರಾಗಿದ್ದೀರಿ. ಹಲ್ಲೆಲೂಯಾ. ವಾಕ್ಯವನ್ನು ಕೇಳುವಾಗ ಆ ವಾಕ್ಯವನ್ನು ತೆಗೆದುಕೊಳ್ಳಿ. ಹೌದು, ನನಗೆ ಎದುರಾಗಿ ಕಲ್ಪಿಸಿದ ಯಾವ ಆಯುಧವು ನನ್ನನ್ನು ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಎದುರಾಗಿ ಯಾವ ನಾಲಿಗೆ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಯಾರಾದರೂ ನಿಮಗೆ ವಿರುದ್ಧವಾಗಿ ಮಾತನಾಡುವಾಗ ನೀವು ಅದನ್ನು ಕನ್ಫೆಸ್ ಮಾಡಿ, ನನ್ನ ಎದುರಾಗಿ ನಿಲ್ಲುವಂಥ ವ್ಯಾಜ್ಯವಾಡುವಂಥ ನಾಲಿಗೆನ ಯೇಸುವಿನ ನಾಮದಲ್ಲಿ ನಾನು ಗದರಿಸ್ತೇನೆ ಅಂತ ಯುದ್ಧ ಮಾಡ್ರಿ. ಅವ್ರು ನಿಮ್ಮ ಮುಂದೆ ಯುದ್ಧ ಮಾಡೋದಿಲ್ಲ. ಕುದುರೆಯನ್ನು ಯುದ್ಧಕ್ಕಾಗಿ ಪಳಗಿಸುವಂಥದ್ದು, ಯುದ್ಧಕ್ಕಾಗಿ ಸಿದ್ಧ ಮಾಡುವಂಥದ್ದು, ಅದಕ್ಕೆ ಬಲವಾದಂಥ ಆಹಾರವನ್ನು ಒದಗಿಸುವಂಥದ್ದು, ಇದಕ್ಕೆ ಸಾಮರ್ಥ್ಯ ಯಾರಿಗಿದೆ ಅಂತಂದರೆ ಸಾರಥಿಗೆ ಮಾತ್ರನೇ ಇರುವಂಥದ್ದಾಗಿದೆ. ಹಲ್ಲೆಲೂಯಾ. ಒಂದು ಕುಟುಂಬದಲ್ಲಿ ಅಂದ್ಕೊಂಡು ಗಂಡ ಹೆಂಡತಿಯರು ಇರ್ತಾರೆ ಅಲ್ವಾ? ಗಂಡ ಹೆಂಡತಿಯರು ಇರುವಾಗ ಒಂದು ಕುಟುಂಬದಲ್ಲಿ 4 ಜನರಿದ್ದರೆ ಅವರು ಒಂದೇ ಐಕ್ಯತೆ ಉಳ್ಳವರಾಗಿದ್ದರೆ ಕುಟುಂಬ ಏನಾಗುತ್ತೆ? ಚೆನ್ನಾಗಿ ರನ್ ಆಗುತ್ತೆ. ಗಂಡ ಅಂತ ಒಂದು ರೀತಿಯಲ್ಲಿ ಇದೆ, ಹೆಂಡತಿ ಒಂದು ರೀತಿಯಲ್ಲಿ ಇದ್ದರೆ ಏನಾಗುತ್ತೆ? ಅದೇ ಒಂದು ಗಾದೆ ಇದೆಯಲ್ಲ, ಏನಂದ್ರೆ ಎತ್ತು ಏರಿಗೆ ಎಳ್ತು ಕೋಣ ನೀರಿಗೆ ಎಳ್ತು, ಆ ರೀತಿಯಾಗಿ ಆಗ್ಬಿಡುತ್ತೆ. ಅದಕ್ಕೆ ಇದು ಐಕ್ಯತೆ ಉಳ್ಳದಾಗಿರಬೇಕು. ಈಗ ಗಂಡ ಹೆಂಡತಿ ಅಂತಂದ್ರೆ ಒಂದು ಐಕ್ಯತೆ ಇರಬೇಕು, ಒಂದೇ ಮನಸ್ಸುಳ್ಳವರಾಗಿರ್ಬೇಕು. ಹಾಗಾದರೆ ಕುಟುಂಬದಲ್ಲಿ ಒಬ್ಬ ಯಜಮಾನನನ್ನು ದೇವರು ಏನು ಮಾಡ್ತಾನೆ? ಒಂದು ನಾಯಕನಾಗಿ ಇರ್ತಾನೆ. ಕುಟುಂಬಕ್ಕೆ ಅವನೇ ಸಾರಥಿ. ಯಾಕೆಂದರೆ ನಡೆಸುವಂತನೂ ಆತನೇ, ಆತನ ಮುಖಾಂತರವೇ ನಾವು ನಡೆಸಲ್ಪಡ್ತೇವೆ. ಹಾಗೆ ಈ ಸ್ಪಿರಿಚುವಲ್ ವರ್ಲ್ಡಲ್ಲಿ ಪರಿಶುದ್ಧಾತ್ಮ ದೇವರು ಏನಾಗಿದ್ದಾನೆ ಅಂತಂದರೆ ನಮ್ಮ ಸಾರಥಿ ಆಗಿದ್ದಾನೆ. ಆಮೇಲೆ ನಮ್ಮನ್ನು ಕಂಟ್ರೋಲ್ ಮಾಡುವಾತನ ಆತನೇ. ಆತನು ಹೇಗೆ ನಡೆಸ್ತಾನೋ ಹಾಗೆ ನಾವು ನಡ್ಕೊಂಡು ಹೋಗುವಂಥವ್ರಾಗಿರ್ತೇವೆ. ಹಲ್ಲೆಲೂಯಾ. ನಮ್ಮ ಆತ್ಮದಲ್ಲಿ ಒಬ್ಬ ಏನಂತಂದರೆ ಯುದ್ಧವನ್ನು ನಡೆಸಲಿಕ್ಕೋಸ್ಕರವಾಗಿ ಒಬ್ಬ ನಾಯಕನನ್ನು ಕರ್ತನ ಏನು ಮಾಡಿದ್ದಾನೆ? ನೇಮಿಸಿದ್ದಾನೆ. ಆ ನಾಯಕನು ಯಾರಂತಂದರೆ ಪರಿಶುದ್ಧಾತ್ಮ ದೇವರಾಗಿದ್ದಾನೆ. ನಮಗೆ ಒಂದು ಜವಾಬ್ದಾರಿಯನ್ನು ಆತನು ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನಂತೆ? ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ನಮ್ಮಲ್ಲಿ ಒಂದು ಐಕ್ಯತೆಯನ್ನು ಕೊಡಲಿಕ್ಕೋಸ್ಕರವಾಗಿ ಪರಿಶುದ್ಧಾತ್ಮ ದೇವರು ಏನು ಮಾಡ್ತಾನೆ ಅಂತಂದರೆ ನಮಗೆ ನಡೆಸಲಿಕ್ಕೆ ಬೇಕಾದಂಥ ಜ್ಞಾನವನ್ನು ಆತನ ಅನುಗ್ರಹಿಸುವ ಆತನಾಗಿದ್ದಾನೆ. ಆತ್ಮ ದೇವರು ಮಾತ್ರನೇ ಈ ಕುದುರೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಪರಿಶುದ್ಧಾತ್ಮನ ಇಲ್ಲದೆ ಈ ಕುದುರೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಇದು ಲಂಗು ಲಗಾಮಿ ಇಲ್ಲದೆ ಇರುವಂಥ ಕುದುರೆ, ಇದನ್ನು ಯಾರು ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೇನಕ್ಕೆ ಹೇಳ್ತಾರೆ? ಅವ್ರ ಗಂಡ ಸರಿಯಾಗಿ ಕುದುರೆನ ಹಿಡಿದಿಲ್ಲ ಅಂತ ಹೇಳ್ತಾರಲ್ವ. ಏನಕ್ಕೆ ಹೇಳ್ತಾರೆ? ಅವ್ರು ಸರಿಯಾಗಿ ಲಗಾಮ್ ಹಿಡಿದಿದ್ರೆ ಇವಳು ಹಿಂಗೆ ಓಡ್ತಿರ್ಲಿಲ್ಲ ಅಂತ ಹೇಳ್ತಾರೆ ಅಲ್ವಾ. ಸಾರಥಿ, ಅದನ್ನು ಓಡಿಸುವಂಥ ಸಾರಥಿ ಸರಿ ಇರಬೇಕು. ಅವನು ಸರಿ ಇಲ್ಲದೆ ಹೋದರೆ ಕುದುರೆ ಏನಂತಾರೆ? ದಾರಿ ತಪ್ಪಿ ಹೋಗ್ಬಿಡುತ್ತೆ. ಹಾಗೆ ನಿಮ್ಮ ಲೈಫಲ್ಲಿಯೂ ಪರಿಶುದ್ಧಾತ್ಮ ಎಂಬ ಸಾರಥಿ ಇಲ್ಲದೆ ಹೋದರೆ ನೀವು ದಾರಿ ತಪ್ಪಿ ಹೋಗುವಂಥರಾಗಿರ್ತೀವಿ. ಹಲ್ಲೆಲೂಯಾ. ಅದಕ್ಕೆ ಕರ್ತನ ಏನು ಮಾಡಿದ್ದಾನೆ ಅಂದರೆ ಪರಿಶುದ್ಧಾತ್ಮನನ್ನ ನಿಮ್ಮ ಒಳಗೆ ಆತನ ಇಟ್ಟಿದ್ದಾನೆ. ಆಮೇಲೆ ಬಲವಾದಂಥ ಆಹಾರವನ್ನು, ದೇವರ ವಾಕ್ಯವನ್ನು, ಆತನ ಅನ್ಯ ಭಾಷೆಯನ್ನು ಆತನ ಏನು ಮಾಡಿದ್ದಾನೆ? ನಮ್ಮೊಳಗೆ ಇಟ್ಟಿದ್ದಾನೆ. ಪರಿಶುದ್ಧಾತ್ಮ ದೇವರು ಏನು ಮಾಡ್ತಾರೆ ಅಂತಂದರೆ ನಾನು ಎಲ್ಲಿಗೆ ಹೋಗಬೇಕಾಗಿದೆ, ನಾನು ಏನು ಮಾಡಬೇಕಾಗಿದೆ ಅದೆಲ್ಲವನ್ನ ಏನು ಮಾಡ್ತಾನೆ ಅಂತಂದರೆ ಆತನೇ ತಿಳಿಯಪಡಿಸುವ ಆತನಾಗಿದ್ದಾನೆ. ಮತ್ತು ಸಾರಥಿ ಏನು ಮಾಡ್ತಾನೆ ಅಂತಂದರೆ ಕುದುರೆಗೆ ಬೇಕಾದಂಥ ಏನಂತಾರೆ ಬಲವನ್ನು ಏನು ಮಾಡ್ತಾನೆ ಅಂತಂದರೆ ಅನುಗ್ರಹಿಸುವ ಆತನಾಗಿದ್ದಾನೆ. ಕುದುರೆಗೆ ಏನು ಮಾಡ್ತಾನೆ?
ಬಲಪಡಿಸುವಾತನಾಗಿದ್ದಾನೆ. ಇಂಥ ಪರಿಶುದ್ಧಾತ್ಮ ದೇವರೇ, ನಾವು ಬಿದ್ದು ಹೋಗುವಾಗೆಲ್ಲ ನಮ್ಮನ್ನು ಬಲಪಡಿಸುವಾತನಾಗಿದ್ದಾನೆ. ಆಮೇಲೆ ಎಷ್ಟು ಸಾರಿ ನಾವು ಕುಗ್ಗಿ ಹೋದಾಗ ಆತ ನಮ್ಮನ್ನು ಬಲಪಡಿಸಿದ್ದಾನೆ. ಹಲ್ಲೆಲೂಯಾ. ಈಗ ನೋಡ್ರಿ, ನಾನು ಹೇಳುವಂಥದ್ದು ಏನಂತಂದರೆ, ನೀವು ಏನಂತಂದರೆ ಕುದುರೆಗಳಾಗಿದ್ದೀರಾ. ನೀವು ಯಾವ ಕುದುರೆ ಅಂತಂದರೆ ಯಜಮಾನನಿಲ್ಲದಂಥ ಕುದುರೆ ಅಲ್ಲ, ಸಾರಥಿ ಇಲ್ಲದಂಥ ಕುದುರೆ ಅಲ್ಲ. ಸಾರಥಿ ಇಲ್ಲದಂಥ ಕುದುರೆ ಯಾರು ಏನು ಹೇಳಿದ್ರು ಅದು ಮಾತು ಕೇಳಲ್ಲ. ಏನಂತೆ, ಯಾರು ಏನೇ ಬುದ್ಧಿ ಹೇಳು, ಇವ್ರೇನು ನನಗೆ ಬುದ್ಧಿ ಹೇಳೋದು, ಇವ್ರೇನು ಅಷ್ಟು ದೊಡ್ಡವರ, ಇವ್ರು ನೆನ್ನೆ ಮೊನ್ನೆ ಬೆಳೆದವರು, ನನಗಿಂತ ವಾಕ್ಯ ಜ್ಞಾನ ಇವ್ರಿಗೆ ಗೊತ್ತಾ, ಇವ್ರಿಗೆ ಏನಪ್ಪ ಗೊತ್ತಿದೆ, ಇವ್ರೇನು ನನಗೆ ಬುದ್ಧಿ ಹೇಳೋದು. ಅಡ್ವೈಸ್ ಅಂದರೆ ಒಬ್ಬ ಏನಾದರೂ ಒಂದು ಅಡ್ವೈಸ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ದೊಡ್ಡವರಾಗಿ ಏನಾದರೂ ಒಂದು ಮಾತು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಯಾಕೆಂತಂದರೆ ಅವ್ರೇನಾಗಿರ್ತಾರೆ ಅಂತಂದರೆ ಯಾರ ಮಾತನ್ನು ಕೇಳುವಾಗೆ ಇರಲ್ಲ. ಆದರೆ ಯುದ್ಧಕ್ಕಾಗಿ ಸಿದ್ಧವಾಗಿರುವಂಥ ಕುದುರೆ ಇರುತ್ತಲ್ಲ, ಅದು ಯಾವಾಗಲೂ ಸಾರಥಿಗೆ ಅಧೀನವಾಗಿರುತ್ತೆ. ಹಲ್ಲೆಲೂಯಾ. ಯಾರಿಗೆ ಅಧೀನವಾಗಿರುತ್ತೆ? ಸಾರಥಿಗೆ ಅಧೀನವಾಗಿರುತ್ತೆ. ನಾವು ಯಾರಿಗೆ ಅಧೀನವಾಗಿರಬೇಕು? ನಿಮ್ಮನ್ನು ನಡೆಸುವಂಥ ಸಾರಥಿಗೆ ಅಧೀನವಾಗಿರುತ್ತೆ. ಹಲ್ಲೆಲೂಯಾ. ನಾವು ಅದಕ್ಕೆ ಅಧೀನವಾಗಿಲ್ಲ ಅಂತಂದರೆ ನಮ್ಮನ್ನು ಯಾರು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ಒಂದು ಕುಟುಂಬದಲ್ಲಿ ಒಂದು ಮಕ್ಕಳನ್ನಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ಕಂಟ್ರೋಲ್ ಮಾಡಬೇಕಂತಂದರೆ, ಅವ್ರನ್ನ ಒಂದು ಹಿಡಿತದಲ್ಲಿ ಇಡಬೇಕು ಅಂತಂದರೆ ಯಾರಿಂದ ಸಾಧ್ಯ ಅಂತಂದರೆ ಒಂದು ಸಾರಥಿಯಿಂದಲೇ ಸಾಧ್ಯ. ಸಾರಥಿ ಇಲ್ಲದೆ ಇರುವಂಥವ್ರು ಅಂದರೆ ಒಬ್ಬ ಯಜಮಾನನೇ ಇಲ್ಲ. ಆತ್ಮಕ್ಕೂ ಯಜಮಾನ ಇಲ್ಲ, ಶರೀರಕ್ಕೂ ಯಜಮಾನ ಇಲ್ಲ. ಕೆಲವರಿಗೆ ನೋಡಿರ್ತೀರ, ಅವರಿಗೆ ಹೇಳೋರು ಕೇಳೋರು ಯಾರೂ ಇರಲ್ಲ. ಆತ್ಮದಲ್ಲಿ ಹೇಳೋಂಥವ್ರು ಇರಲ್ಲ. ಆತ್ಮಿಕವಾಗಿ ಏನಂತಂದರೆ ಅವ್ರಿಗೆ ಅಡ್ವೈಸ್ ಮಾಡೋವಂಥವ್ರು ಇರಲ್ಲ. ಶಾರೀರಿಕವಾಗಿ ಅಡ್ವೈಸ್ ಮಾಡೋವಂಥವ್ರು ಇರಲ್ಲ. ಅವ್ರು ಏನಂತಂದರೆ ಲಂಗು ಲಗಾಮ್ ಇಲ್ದೇ ಇರೋವಂಥ ಕುದುರೆ. ಅವ್ರಿಗೆ ಯಾರು ಕಂಟ್ರೋಲ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಓಡ್ತಾನೆ ಇರ್ತಾವೆ ಅವು. ಅವನ್ನ ಓಡ್ಲಿಕ್ಕೆ ಬಿಟ್ಬಿಡ್ರಿ ನೀವು ಮಾತ್ರ ಸಾರಥಿಯ ಕೈ ಕೆಳಗೆ. ಹಲ್ಲೆಲೂಯಾ. ಸಾರಥಿ ಹೇಗೆ ನಡೀಲಿಕ್ಕೆ ಹೇಳ್ತಾನೋ ಅದೇ ಪ್ರಕಾರವಾಗಿ ನೀವು ನಡೆಯುವಂಥವ್ರಾಗಿರೋದು. ನೀವು ಲಂಗು ಲಗಾಮ್ ಇಲ್ಲದೆ ಇರುವಂಥ ಕುದುರೆಗಳಾಗಿರ್ಬಾರ್ದು. ಯಾಕಂದರೆ ನಿಮಗೆ ಒಬ್ಬ ಸಾರಥಿ ಇದ್ದಾನೆ, ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧಾತ್ಮನಿಗೆ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಪರಿಶುದ್ಧಾತ್ಮನ ಏನು ಮಾಡ್ತಾ ಇದ್ದಾನೆ ಅಂದರೆ ನಿಮ್ಮನ್ನು ಯುದ್ಧಕ್ಕಾಗಿ ನಿಲ್ಲಿಸ್ತಾ ಇದ್ದಾನೆ. ಇಸ್ರಾಯೇಲರು ಗೊಲಿಯಾತನು ಬಂದು ನಿಲ್ಲುವಾಗ ಭಯಪಡ್ತಾ ಇದ್ದಾರೆ. ಯಾಕೆ ಭಯಪಡ್ತಾ ಇದ್ದಾರೆ? ಯುದ್ಧ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಯಾಕೆ ಅಂದರೆ ಸಾರಥಿ ಅವರಿಗಿಲ್ಲ. ಅವರಿಗೆ ಆ ಸಾರಥಿಯ ಒಂದು ಆಡಳಿತ ಅಂದರೆ ಅವರ ಕೈ ಕೆಳಗೆ ಅವರಿಲ್ಲ. ಇಷ್ಟಾಚಾರವಾಗಿ ಅವರಿದ್ದರು. ಆದರೆ ದಾವೀದನು ಮಾತ್ರ ಸಾರಥಿಗೆ ಒಳಗಾಗಿದ್ದಾರೆ. ಹಲ್ಲೆಲೂಯಾ. ಅವನು ಏನಾಗಿದ್ದಾನೆ ಅಂತಂದರೆ ಯುದ್ಧ ದಿನಕ್ಕೋಸ್ಕರವಾಗಿ ಅವನ ಅಡವಿಯಲ್ಲಿ ಸಿದ್ಧವಾಗ್ತಾ ಇದ್ದಾನೆ. ಅವನನ್ನು ನಡೆಸಲಿಕ್ಕೆ ಪರಿಶುದ್ಧಾತ್ಮನೆಂಬ ಸಾರಥಿ ಅವನೊಟ್ಟಿಗೆ ಇದ್ದ. ಆಮೇಲೆ ಅದಕ್ಕೆ ಅವನೇನು ಮಾಡ್ತಾನೆ, ಯುದ್ಧ ರಂಗಕ್ಕೆ ಬಂದ ನಿಂತ ಕೂಡಲೇ ಗೊಲ್ಯಾತನನ್ನು ನೋಡಿ ಅವನು ಹೆದರ್ತಾ ಇಲ್ಲ. ಅವನು ಹೇಗೆ ನಿಲ್ತಿದ್ದಾನೆ, ಯೋಬನ ಗ್ರಂಥದಲ್ಲಿ ಓದಿದ ಹಾಗೆ ಅವನು ಕಾಲು ಕೆದರಿ ಏನು ಮಾಡ್ತಿದ್ದಾನೆ, ನಿಲ್ತಾ ಇದ್ದಾನೆ. ಅವನು ಹೇಳ್ತಾನೆ, ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸಲಿಕ್ಕೆ ನೀನು ಎಷ್ಟು ಮಾತ್ರದವನೆಂಬುದಾಗಿ ಕಾಲು ಕೆದರಿ ನಿಲ್ತಾ ಇದ್ದಾನೆ. ಅದೇ ಫರೋಹನ ಕುದುರೆ. ಹಲ್ಲೆಲೂಯಾ. ಸಮಸ್ಯೆ ಬಂದಿದ ತಕ್ಷಣ ಮೂಲೆಯಲ್ಲಿ ಹೋಗಿ ಹೌಚ್ಕೊಳ್ಳೋದಲ್ಲ, ಎಲ್ಲೇ ಓಡಿ ಹೋಗಿ ಹೌಚ್ಕೊಳ್ಳೋದಲ್ಲ. ಏನಂದ್ರೆ ಎಲಿ ಏನು ಮಾಡ್ದ ಅಂತಂದರೆ ಇಜೆಬೇಲನಿಗೆ ಎದುರ್ಕೊಂಡ್ಬಿಟ್ಟ. ಯಾರಿಗೆ ಎದುರ್ಕೊಂಡ? ಇಜೆಬೇಲನಿಗೆ ಎದುರ್ಕೊಂಡ. ಇಜೆಬೇಲ್ ಏನು ಹೇಳಿದಂದ್ರೆ ಎಲ್ಲ ಪ್ರವಾದಿಗಳನ್ನ ನಾನು ಕೊಲ್ಲಿಸ್ಬೇಕಂತ ಹೇಳ್ಬಿಟ್ಲು. ಒಂದೇ ಮಾತು ಅಷ್ಟೇ, ಎದುರುಬಿಟ್ಟ. ಓಡಿ ಹೋಗಿ ಒಂದು ಗುಹೆಯಲ್ಲಿ ಹೌಚ್ಕೊಂಡ್ಬಿಟ್ಟಿದ್ದಾನೆ. ಆದರೆ ದೇವರು ಬಿಟ್ಟಿಲ್ಲ. ಅಯ್ಯೋ, ನೀನು ಎಲ್ಲೋ ಹೌಚ್ಕೊಳ್ಳೋಂಥ ಅಗತ್ಯತೆ ಇಲ್ಲ. ಯಾಕೆ ಗೊತ್ತಾ, ನಿನಗೊಬ್ಬ ಸಾರಥಿ ನಾನು ಇದ್ದೇನೆ. ಹಲ್ಲೆಲೂಯಾ. ಇಜೆಬೇಲನಿಗೆ ಸಾರಥಿ ಇಲ್ಲ. ಯಾರಿಗೆ ಸಾರಥಿ ಇಲ್ಲ? ನಿನ್ನನ್ನು ಎದುರಿಸುವಂತ ವೈರಿಗೆ ಸಾರಥಿ ಇಲ್ಲ. ಆದರೆ ನಿನಗೆ ಸಾರಥಿ ಇದೆ. ಹಲ್ಲೆಲೂಯಾ. ನಿನಗೆ ಒಬ್ಬ ಯಜಮಾನನಿದ್ದಾನೆ. ನಿನ್ನನ್ನು ಅಷ್ಟು ಈಸಿಯಾಗಿ ಬೇರೊಬ್ಬರಿಗೆ ಅಧೀನ ಮಾಡದೇ ಇಲ್ಲ. ಹಲ್ಲೆಲೂಯಾ. ಅಂದರೆ ನೀನು ಪರಿಶುದ್ಧಾತ್ಮನಿಂದ ನೀನು ಕಟ್ಟಲ್ಪಟ್ಟಂತ, ಎಣೆಯಲ್ಪಟ್ಟಂತ ಒಂದು ಕುದುರೆಯಾಗಿದ್ದೀಯ. ಆತ ನಿನ್ನ ಮೇಲೆ ಜವಾಬ್ದಾರಿ ಉಳ್ಳವನಾಗಿದ್ದಾನೆ.
ನಿನ್ನ ಕುಟುಂಬದಲ್ಲಿ ನಿನ್ನ ತಂದೆ ತಾಯಿಗಳು ಇಲ್ಲ, ನಿನ್ನ ಒಡ ಹುಟ್ಟಿದವರಾಗಿರ್ಬೋದು, ಇಲ್ಲ ನಿನ್ನ ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಜವಾಬ್ದಾರಿ ಇಲ್ಲದವರಾಗಿರ್ಬೋದು, ಆದರೆ ನಿನ್ನ ಕುರಿತಾಗಿ ಪರಿಶುದ್ಧಾತ್ಮನು ಬಹಳ ಜವಾಬ್ದಾರಿ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನು ಹೇಗೆ ನಡೆಸಬೇಕೆಂಬುದಾಗಿ ಆತನಿಗೆ ಗೊತ್ತು. ನಿನ್ನ ಒಳಗೆ ಒಬ್ಬ ಸಾರಥಿ ಇದ್ದಾನೆ. ಆಮೇಲೆ ಹೇಳ್ರಿ, ನಿನ್ನ ಒಳಗೆ ಸಾರಥಿ ಇದ್ದಾನೆ. ಇವತ್ತು ನಿನ್ನ ಕುಟುಂಬದಲ್ಲಿ ಯಜಮಾನನಿಲ್ಲದೆ ಇರ್ಬೋದು, ಆದರೆ ನಿನ್ನ ಒಳಗೆ ಒಬ್ಬ ಆತ್ಮನ ಒಬ್ಬ ಮೊದಲಿಗನು ಸಾರಥಿಯಾಗಿದ್ದಾನೆ. ಹಲ್ಲೆಲೂಯಾ. ಆತ್ಮದ ಮೊದಲಿಗನಿದ್ದಾನೆ, ಆತನೇ ನಿನ್ನ ಸಾರಥಿಯಾಗಿದ್ದಾನೆ. ಹಲ್ಲೆಲೂಯಾ. ಈಗ ಏಸನ್ನ ಒಂದು ಹಾಡನ್ನು ಹಾಡಿದಾರಲ್ಲ, ನೀ ಆತ್ಮ ಸಾರಥಿ ಚೇ నన్ను నడిపించుమా, నీ ఆత్మ సారథి చే నన్ను నడిపించుమా, నా యేసు రాజా, నా ఆరాధ్య దైవమా. ಹಲ್ಲೆಲೂಯಾ. ನಮ್ಮ ಆತ್ಮದಲ್ಲಿ ಸಾರಥಿ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ನಡೆಸುವಂತ ಒಬ್ಬ ಯಜಮಾನನಿದ್ದಾನೆ. ಆ ಯಜಮಾನನಿರುವವರೆಗೂ ಕುದುರೆಗಳಿಗೆ ಭಯವೇ ಇಲ್ಲ. ಹಲ್ಲೆಲೂಯಾ. ನಿನಗೇನು ಬೇಕಾಗಿದೆಯೋ ಅದೆಲ್ಲವನ್ನ ಆತನೇ ಸಂಧಿಸುವ ಆತನಾಗಿದ್ದಾನೆ. ಸಮಸ್ಯೆಗಳು ಬರುವಾಗ ಭಯಪಡುವಂತ ಅಗತ್ಯತೆ ಇಲ್ಲ. ಕುದುರೆ ಯುದ್ಧ ಮಾಡೋದಿಲ್ಲ. ಯಾರು ಯುದ್ಧ ಮಾಡೋದಿಲ್ಲ? ಕುದುರೆ ಯುದ್ಧ ಮಾಡೋದಿಲ್ಲ. ಕುದುರೆ ಸಿದ್ಧವಾಗಿದೆ ಅಷ್ಟೇ. ಕುದುರೆನ ಏನ್ ಮಾಡಿದ್ದಾನೆ? ಇದು ಯುದ್ಧಕ್ಕೋಸ್ಕರ ಬೇಕಪ್ಪ, ಇದು ಬೇಕು ಅಂತ. ಸಾರಥಿ ಮಾತ್ರ ಏನ್ ಮಾಡಿದ್ದಾನೆ? ಯುದ್ಧ ಮಾಡ್ತಾನೆ. ಹಲ್ಲೆಲೂಯಾ. ಕುದುರೆ ಯುದ್ಧಕ್ಕೆ ರೆಡಿಯಾಗಿದೆ. ನೀನು ಏನಾಗಿರ್ಬೇಕಂದ್ರೆ ವಾಕ್ಯನ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಆರಾಧನೆ ಮಾಡಬೇಕು, ದೇವರಲ್ಲಿ ಬೆಳಿಬೇಕು, ಸಿದ್ಧವಾಗಿರ್ಬೇಕು. ಏನ್ ಮಾಡಬೇಕು? ಸಿದ್ಧವಾಗಿರ್ಬೇಕು. ಮಿಕ್ಕಿದ ಕಾರ್ಯ ಯಾರು ಮಾಡ್ತಾರೆ? ನೀನು ನಡೆಸ್ಕೊಂಡು ಹೋಗೋರು ಯಾರು? ಪವಿತ್ರಾತ್ಮ ದೇವರು. ಹಲ್ಲೆಲೂಯಾ. ನೀನು ಸುಮ್ಮನೆ ಇರು. ಯುದ್ಧ ಯಾರು ಮಾಡ್ತಾರೆ? ಯೆಹೋವನೇ ಮಾಡ್ತಾನೆ. ಹಲ್ಲೆಲೂಯಾ. ನೀನು ಮಾತನಾಡಿದ್ರೆ ಯುದ್ಧ ದೇವರು ಮಾಡ್ಲಿಕ್ಕೆ ಆಗೋಲ್ಲ. ನಾವು ಕೆಲವೊಂದು ಸಾರಿ ಏನ್ ಮಾಡ್ತೇವೆ ಅಂತಂದ್ರೆ ಯುದ್ಧ ನಾವೇ ಮಾಡ್ಬಿಡ್ತೇವೆ. ಹಾಗಾಗಿ ದೇವ್ರ ಕೈಯಲ್ಲಿ ಯುದ್ಧ ಇರೋದಿಲ್ಲ. ಕುದುರೆ ಏನ್ ಮಾಡುತ್ತೆ ಅಂದ್ರೆ ಹೋಗಿ ಯುದ್ಧ ರಂಗದಲ್ಲಿ ಸಾರಥಿನ ನಿಲ್ಲಿಸದೆ ಮಾತ್ರನೇ ಅದು ಕೆಲಸ. ಏನಂತ ಕೆಲಸ ಅದಕ್ಕೆ? ಯುದ್ಧ ರಂಗದಲ್ಲಿ ತಗೊಂಡೋಗಿ ಸಾರಥಿನ ನಿಲ್ಲಿಸೋದೊಂದೇ ಕೆಲಸ. ಅಲ್ಲಿ ಎಷ್ಟು ಕತ್ತಿಗಳಲ್ವಾ ಭಯಂಕರವಾಗಿ ಬೀಸಲ್ಪಡ್ತಾ ಇದ್ರು. ಕುದುರೆ ಎದುರದೇ ಭಯಪಡಲ್ಲ, ಅದು ದಿಗ್ಭ್ರಾಂತಿ ಆಗೋದೇ ಇಲ್ಲ, ಧೈರ್ಯವಾಗಿ ನಿಂತಿರುತ್ತೆ. ಯಾಕೆ ಅಂತಂದ್ರೆ ನನ್ನ ಸಾರಥಿ ನನ್ನ ಜೊತೆಲಿ ಇದ್ದ. ಹಲ್ಲೆಲೂಯಾ. ಈಗ ಪರಿಶುದ್ಧಾತ್ಮ ಎಂಬ ಸಾರಥಿ ನಿಮ್ ಜೊತೆಲಿ ಇರುವಾಗ ಯಾಕೆ ಭಯಪಡಬೇಕು? ನೀವು ಯಾಕೆ ಭಯಪಡಬೇಕು? ನೀರತ ಅಶ್ವಮೂಗ ನೀ ತ್ಯಾಗ ಬಂದೆವು నన్ను బంధించెనా, నీరత అశ్వముగా నీ త్యాగబంధము నన్ను బంధించెనా, నీ ఆత్మ సారథి చే నన్ను నడిపించుమా, నీ ఆత్మ సారథి చే నన్ను ಕುದುರೆ ಯುದ್ಧ ಮಾಡುವುದಿಲ್ಲ, ಕುದುರೆ ಮೇಲೆ ಇರುವಂತಹ ಸಾರಥಿನೇ ಯುದ್ಧ ಮಾಡುವಾತನಾಗಿದ್ದ. ಹಲ್ಲೆಲೂಯಾ. ನಿಮಗೆ ಎದುರಾಗಿ ಬರುವಂತ ಎಲ್ಲ ಸಮಸ್ಯೆಗಳ ಮೇಲೆಯೂ ಪರಿಶುದ್ಧಾತ್ಮ ದೇವರು ಜಯವನ್ನು ಆರಿಸುತ್ತಾ ನಾನಿದ್ದೇನೆ, ನಾನು ನಿನಗೆ ಜಯವನ್ನು ಕೊಡುತ್ತೇನೆ. ಇವತ್ತು ನೀನು ಏನನ್ನ ಎದುರಿಸ್ತಾ ಇದೆಯೋ ನಾನು ನಿನ್ನ ಜೊತೆ ಇದ್ದೇನೆ, ಭಯಪಡಬೇಡ. ಹಲ್ಲೆಲೂಯಾ. ಕುದುರೆ ಯಾವುದಕ್ಕೂ ಭಯಪಡೋದಿಲ್ಲ. ಹಲ್ಲೆಲೂಯಾ. ಯುದ್ಧ ರಂಗಕ್ಕೆ ಬಂದಂತ ಕುದುರೆ ಕತ್ತಿಗೆ ಭಯಪಡುವುದೇ ಇಲ್ಲ. ಯುದ್ಧ ರಂಗಕ್ಕೆ ಬಂದಂತ ಕುದುರೆ ಅದು ಯಾವ ಒಂದು ಏನಂತಂದ್ರೆ ಶಬ್ದಕ್ಕೂ
ಭಯಪಡುವುದೇ ಇಲ್ಲ. ಅದೇನು ಮಾಡುತ್ತೆ ಅಂತಂದರೆ, ತಾನು ನಂಬಿರುವಂಥ ಸಾರಥಿಯ ಮೇಲೆ ಅದು ತನ್ನನ್ನೇ ಆತುಕೊಂಡು ಬಿಟ್ಟಿದೆ. ಪೂರ ಭರವಸೆ ಸಾರಥಿ ಮೇಲೆ ಇಟ್ಟಿದೆ. ನಡೆಸುವಂಥವನು ಆತನಿದ್ದಾನೆ. ಹಲ್ಲೆಲೂಯಾ. ಆತನಿರುವಾಗ ನಮಗೆ ಯಾಕೆ ಭಯ ಅಲ್ವಾ? ಈ ಲೋಕದಲ್ಲಿ ಯಾರು ನಮ್ಮ ಸಂಗಡ ಬರಲ್ಲ, ಯಾರು ನಮ್ಮ ಜೊತೆಲಿ ಇರಲ್ಲ ಕೊನೆವರೆಗೂ. ಒಬ್ಬ ಮಾತ್ರನೇ ನಮ್ಮ ಏನಂತಂದರೆ ಆತ್ಮದ ಮೊದಲಿಗನು, ಆತನೇ ಸಾರಥಿ, ಆತನ ಮಾತ್ರನೇ ನಮ್ಮ ಜೊತೆಲಿ ಇರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಯಾರು ಭರವಸೆ ಯಾರು ಏನಂತಂದರೆ ನಮಗೆ ಎಲ್ಲ ಸಮಯದಲ್ಲಿ ಭರವಸೆ ಕೊಟ್ಟು ನಮ್ಮ ಜೊತೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಆತ್ಮ ಸಾರಥಿ ನಮ್ಮ ಜೊತೆಲಿದ್ದಾನೆ. ಹಲ್ಲೆಲೂಯಾ. ಆತನ ತ್ಯಾಗ ನಮ್ಮ ಜೊತೆಯಲ್ಲಿ, ನಮ್ಮನ್ನು ಬೆಲೆ ಕೊಟ್ಟು ಆತನ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಈ ಕುದುರೆಗೆ ಸಾಮರ್ಥ್ಯ ಇಲ್ಲ ಅಂತ ಆತನಿಗೆ ಗೊತ್ತು, ಕುದುರೆಗೆ ಬಲ ಇಲ್ಲ ಅಂತಲೂ ಗೊತ್ತು. ಆದರೆ ಕುದುರೆಗೆ ಬೇಕಾದಂಥ ಆಹಾರವನ್ನು ಕೊಡ್ತಾ ಇದ್ದಾನೆ, ಅದಕ್ಕೆ ಬೇಕಂತ ಕ್ರಯವನ್ನು ಕೊಟ್ಟಿದ್ದಾನೆ, ಅದಕ್ಕೆ ಬೇಕಂತ ಕಾಸ್ಟ್ಲಿ ಫುಡ್ ಕೊಟ್ಟಿದ್ದಾನೆ, ಅದಕ್ಕೆ ಬೇಕಾದಂಥ ಅದನ್ನ ನಡೆಸುವಿಕೆಗೆ ಬೇಕಂತ ಪರಿಶುದ್ಧಾತ್ಮನ ಅದನ್ನು ಕೊಟ್ಟಿದ್ದಾನೆ. ಎಲ್ಲ ಕೊಟ್ಟು ಯುದ್ಧರಂಗದಲ್ಲಿ ಅದನ್ನು ಗ್ರ್ಯಾಂಡಾಗಿ ಅದನ್ನು ನಿಲ್ಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅಷ್ಟು ಒಳ್ಳೆಯ ದೇವರು ನಮಗಿದ್ದಾನೆ. ಇವತ್ತು ಹೇಳ್ತಿದ್ದಾನೆ, ನೀನು ಫರೋಹನ ಕುದುರೆಯಾಗಿದ್ದೀಯ, ನಿನ್ನನ್ನು ಫರೋಹನ ಕುದುರೆಗೆ ನಾನು ಹೋಲಿಕೆ ಮಾಡಿದ್ದೇನೆ. ಪ್ರಿಯಳೇ, ನೀನು ಸಾಮಾನ್ಯವಾದವಳಲ್ಲ. ಇವತ್ತು ಯುದ್ಧ ಇದೆ, ಇವತ್ತು ಯುದ್ಧ ಇದೆ. ಆದರೆ ಒಂದು ಮರೆತು ಹೋಗಬೇಡ, ನೀನು ಯಾರು ಅಂತಂದರೆ ನೀನು ಫರೋಹನ ಕುದುರೆಯಾಗಿದ್ದೀಯ. ಹಲ್ಲೆಲೂಯಾ. ನೀನು ನಡೆಸುವಂಥ ಸಾರಥಿ ನಾನಿದ್ದೇನೆ. ಹಲ್ಲೆಲೂಯಾ. ನೀವು ಸಮಸ್ಯೆಗಳ ಮಧ್ಯದಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲುವಂಥವ್ರಾಗಿರ್ಬೇಕು. ಹೇಗೆ ನಿಲ್ಲಬೇಕು? ಸ್ಟ್ರಾಂಗ್ ಆಗಿ ನಿಲ್ಲಬೇಕು. ಭಯಪಡುವಂಥ ಅಗತ್ಯತೆ ನಿಮಗಿಲ್ಲ. ಏನೇ ಆಗಲಿ ಬಿಡು, ನಾನು ಇದನ್ನು ಎದುರಿಸ್ತೇನೆ. ಯೋಬನು ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಿದ್ದಾನೆ? ಯೋಬನು ಮನೆಯನ್ನು ಕಳ್ಕೊಳ್ತಿದ್ದಾನೆ, ಆಸ್ತಿನ ಕಳ್ಕೊಳ್ತಿದ್ದಾನೆ, ಮಕ್ಕಳನ್ನು ಕಳ್ಕೊಳ್ತಾ ಇದ್ದಾನೆ, ಎಲ್ಲರನ್ನ ಕಳ್ಕೊಂಡ್ಬಿಡ್ತಿದ್ದಾನೆ. ನಿಜನಾ? ಎಲ್ಲವನ್ನ ಕಳ್ಕೊಂಡಾಗ ಅವನು ಹೇಳ್ತಿದ್ದಾನೆ, ಕೊನೆಗೆ ಹೇಳ್ತಿದ್ದಾನೆ, ಏನೇ ಕಳ್ಕೊಂಡ್ರು, ಎಷ್ಟೇ ನನಗೆ ಎದುರಾಗಿ ಯುದ್ಧ ಬಂದ್ರೂ ನಾನು ಮಾತ್ರ ಯುದ್ಧ ಮಾಡಲಿಕ್ಕೆ ಸಿದ್ಧವಾಗೇ ನಿಂತಿದ್ದೇನೆ. ಹೇಗೆ ನಿಂತಿದ್ದೇನೆ? ಕಾಲು ಕೆದರಿಕೊಂಡು ಯುದ್ಧ ಸ್ವರ ಕೇಳಲಿಕ್ಕೋಸ್ಕರವಾಗಿ ನಾನು ನಿಂತಿದ್ದೇನೆ. ಹಲ್ಲೆಲೂಯಾ. ಇದು ಸಮಸ್ಯೆನೇ ಬೇಡಪ್ಪ, ಇಂಥ ಒಂದು ಪ್ರಾಬ್ಲಮ್ ಬೇಡವೇ ಬೇಡಪ್ಪ ಅಂತ ಕೈ ಮುಗಿಬೇಡ್ರಿ. ಯಾಕೆ ಅಂತಂದರೆ ನೀವು ಕುದುರೆಗಳು. ಬರಲಿ ಬಾಬು, ಎಷ್ಟಾದರೂ ಬರಲಿ, ನಾವು ಫೇಸ್ ಮಾಡೇ ಬಿಡೋಣ. ಯಾಕೆ ಗೊತ್ತಾ? ದೇವರಿಗೆ ಗೊತ್ತು ನಿಮಗೆ ಯಾಕೆ ಅಷ್ಟೊಂದು ಪರ್ಮಿಷನ್ ಕೊಟ್ಟಿದ್ದಾನೆ ಗೊತ್ತಾ? ಯಾಕೆ ನನಗೆ ಇಷ್ಟೊಂದು ಕಷ್ಟ, ಯಾಕೆ ನನಗೆ ಇಷ್ಟೊಂದು ವೇದನೆಗಳು, ಯಾಕೆ ನಾನೇ ಕಷ್ಟದಲ್ಲಿ ನಡೀತಾ ಇದ್ದೀನಿ, ನನಗೇ ಬರಬೇಕಾ ಇಷ್ಟೊಂದು ಸಮಸ್ಯೆಗಳು ಅಂತ ಅಂತಿದ್ರಲ್ಲ. ಕರ್ತನ ಯಾಕೆ ಗೊತ್ತಾ ನಿಮಗೆ ಪರ್ಮಿಷನ್ ಕೊಡ್ತಾ ಇರೋದು? ನೀವು ಎಲ್ಲ ಕುದುರೆಗಳಾಗಲ್ಲ, ನೀವು ಯುದ್ಧಕ್ಕಾಗಿ ಸಿದ್ಧವಾಗಿರುವ ಕುದುರೆಗಳು. ಅವ್ರಿಗೆ ಗೊತ್ತು ಇದು ಕಾಸ್ಟ್ಲಿ ಕುದುರೆ, ಇದು ಎಲ್ಲವನ್ನು ಎದುರಿಸಿ ನಿಲ್ಲುತ್ತೆ ಅಂತ ಹೇಳಿ. ನಾನು ಅಂದರೆ ಕರ್ತನ 2ನೇ ಬರೋಣದಲ್ಲಿ ಬರುವಾಗ ಆ ಸೌಂಡ್ ಕೇಳಲಿಕ್ಕೂ ಸಹ ಈ ಕುದುರೆ ರೆಡಿಯಾಗಿರುತ್ತೆ. ಹಲ್ಲೆಲೂಯಾ. ಬೇರೆ ಕುದುರೆ ರೆಡಿಯಾಗಿರಲ್ಲ. ನೀವು ಸಾರಥಿಯೊಟ್ಟಿಗೆ ನಡೆಸಲ್ಪಡೋದಾದ್ರೆ, ಆ ಪರಿಶುದ್ಧಾತ್ಮದಿಂದ ನಡೆಸಲ್ಪಡುವಂಥವ್ರು ಕಡೇ ತುತ್ತೂರಿಯಲ್ಲಿ ಭಯಪಡುವುದೇ ಇಲ್ಲ. ಇವತ್ತು ಕರ್ತನ ಬರೋಣ ಅಂತ ಆಲ್ರೆಡಿ ಎಲ್ಲ ಕಡೆ ಏನಂದ್ರೆ ಸ್ಪ್ರೆಡ್ ಆಗ್ತಾ ಇದೆ. ಇವತ್ತೇ ರಹಸ್ಯ ಬರೋಣ ಅಂತ, ಒಂದು ವೇಳೆ ಬಂದರೆ ಹೋಗ್ಬಿಡೋಣ. 2ನೇ ಬರೋಣ ಏನಂದರೆ ಆ ಬರೋಣಕ್ಕೋಸ್ಕರವಾಗಿ ಆ ಸೌಂಡು, ತುತ್ತೂರಿಯ ಸೌಂಡ್ ಕೇಳಿದ್ರು ಈ ಕುದುರೆ ಭಯಪಡುವುದಿಲ್ಲ, ಧೈರ್ಯವಾಗಿ ನಿಲ್ಲುವಂಥದ್ದಾಗಿರುತ್ತೆ. ಯಾಕಂದರೆ ಪರಿಶುದ್ಧಾತ್ಮ ದೇವರು ಈ ಲೋಕದಲ್ಲಿ ನಮ್ಮನ್ನು ಧೈರ್ಯವಾಗಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ನಡೆಸುವಂಥ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆಯಲ್ಲಿ ಇರುವಾಗ ನಮಗೆ ಭಯಪಡುವಂಥ ಅಗತ್ಯತೆ ಇಲ್ಲ. ಈ ಲೋಕದಲ್ಲಿ ಹೋಗ್ತಾ ಇದ್ವಿ. ಕರ್ತನ ಹೇಳ್ತಾನೆ, ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಾನಂತೂ ಇವರನ್ನ ಲೋಕದಲ್ಲಿ ಕಳಿಸ್ತಾ ಇದ್ದೇನೆ, ಲೋಕದಲ್ಲಿ ಬಹಳ ಉಪದ್ರವಗಳು. ಹಲ್ಲೆಲೂಯಾ. ಇಷ್ಟರವರೆಗೆ ವಾಕ್ಯವನ್ನು ಕೇಳಿದ್ದೀರಾ, ಈಗ ನೀವು ಲೋಕದಲ್ಲೇ ಹೋಗ್ತಾ ಇದ್ದೀರಿ. ನಾನು ಹೇಳ್ತಿರೋದು ನೀವು ಪರಲೋಕಕ್ಕೆ ಹೋಗ್ತೀರಾ ಅಂತ ಹೇಳ್ತಿಲ್ಲ, ಶ್ರಮೆನೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಯೇಸುನೇ ಹೇಳಿಬಿಟ್ಟು, ನಾನು ಇಷ್ಟು ದಿನ ನಾನು ಅವ್ರ ಜೊತೆಲಿದ್ದೆ, ಆದರೆ ಇವತ್ತು ನಾನು ಪರಲೋಕಕ್ಕೆ ಹೋಗ್ತಾ ಇದ್ದೇನೆ, ಆದರೆ ನಿನ್ನ ಮಕ್ಕಳು ಭೂಲೋಕದಲ್ಲೇ ಇರ್ತಾರೆ. ಅದು ಅವ್ರಿಗೆ ಸಂಕಟ ಇದೆ. ಆದರೆ ಇದನ್ನು ಜಯಿಸುವಂಥ ಶಕ್ತಿನ ಅವರಿಗೆ ಕೊಡುವುದಾಗಿ. ಹಲ್ಲೆಲೂಯಾ. ಆದರೆ ಖಂಡಿತವಾಗಲೇ ಹೇಳ್ತೇನೆ, ನೀವು ಇವತ್ತು ಲೋಕದಲ್ಲಿ ಹೋಗ್ತಾ ಇದ್ದೀರಿ, ಈ ದೇವರ ಪ್ರಸನ್ನತೆಯಿಂದ ನೀವು ಹೊರಗೆ ಹೋಗುವಾಗ ನಿಮಗೆ ಸಂಕಟ ಇದೆ, ವೇದನೆಗಳಿದ್ದೇ ಇರುತ್ತೆ. ಆದರೆ ಒಂದು ಮಾತ್ರ ಮರೆತು ಹೋಗಬಾರ್ದು, ನನ್ನ ಒಳಗೆ ಒಬ್ಬ ಸಾರಥಿ ಇದ್ದಾನೆ, ಆತನ ನನ್ನ ನಡೆಸ್ತಾನೆ. ನಾನು ಯುದ್ಧಕ್ಕಾಗಿ ನಾನು ನಿಂತೇನಿರ್ತೇನೆ, ನನ್ನ ಕರ್ತನ ಬರೋಣಕ್ಕಾಗಿ ನಾನು ಸಿದ್ಧವಾಗಿರುವಂಥ ಕುದುರೆಯಾಗಿದ್ದೇನೆ ಅಂತ ಕನ್ಫೆಸ್ ಮಾಡಿ ನೀವು ಮುನ್ನುಗ್ಗಿ
ಕರ್ತನ ದಿನಕ್ಕೋಸ್ಕರವಾಗಿ ನೀವು ಎದುರು ನೋಡುವಂಥವರಾಗಿ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿ